ವೀಕ್ಷಕರೇ ನಮಸ್ಕಾರ, ಬಂಧುಗಳೇ ನಮಸ್ಕಾರ. ಕ್ರೆಡಿಟ್ ಕಾರ್ಡ್ ಬಗ್ಗೆ ಈ ಒಂದು ವಿಡಿಯೋ ಎಚ್ಚರವಾಗಿ ಹೇಳ್ತಾ ಇದ್ದೀನಿ. ಕ್ರೆಡಿಟ್ ಕಾರ್ಡು ಎಚ್ಚರವಾಗಿರ್ಬೇಕಂದ್ರೆ ವಿಷಯವನ್ನು ತುಂಬ ಸ್ಪಷ್ಟವಾಗಿ ಮತ್ತು ವಿಷಯ ವಿವರಗಳನ್ನು ಚೆನ್ನಾಗಿ ತಿಳ್ಕೋಬೇಕು. ಇದನ್ನು ಗಮನದಲ್ಲಿಟ್ಕೊಂಡು ಹಣಕಾಸಿನ ಸಮಸ್ಯೆಗಳಿಂದ ದೂರ ಇರಬೇಕು ವೀಕ್ಷಕರೇ. ಏನಪ್ಪಾ ಅಂದರೆ ಕ್ರೆಡಿಟ್ ಕಾರ್ಡಲ್ಲಿ ಅವಶ್ಯಕತೆ ಇಲ್ಲದೆ ಖರ್ಚು ಮಾಡಬೇಡಿ. ಕ್ರೆಡಿಟ್ ಕಾರ್ಡ್ ಇರೋದ್ರಿಂದ ಸುಲಭವಾಗಿ ಖರ್ಚು ಮಾಡ್ಬೋದು. ಆದಾಯಕ್ಕೆ ಮೀರಿ ಖರ್ಚು ಮಾಡಿದರೆ ಸಾಲ ಹೆಚ್ಚಾಗ್ತದೆ. ಬಿಲ್ ಪಾವತಿ ಸಮಯಕ್ಕೆ ಮಾಡಬೇಕು, ಇನ್ ಟೈಮ್ ಮಾಡಲಿಲ್ಲ ಅಂತ ಅಂದರೆ ಅದು ಶುಲ್ಕ ದುಬಾರಿಯಾಗಿ ಸಿಕ್ಕಾಬಟ್ಟೆ ಜಾಸ್ತಿ ಆಗುತ್ತೆ. ಪ್ರಿನ್ಸಿಪಲ್ ಅಮೌಂಟ್ ಡಬಲ್ ಇಂಟ್ರೆಸ್ಟ್ ಸೇರಿ ತುಂಬ ಕಷ್ಟ ಆಗುತ್ತೆ, ತುಂಬ ಭಾರ ಆಗುತ್ತೆ ವೀಕ್ಷಕರೇ. ಹಾಗಾಗಿ ಕ್ರೆಡಿಟ್ ಕಾರ್ಡ್ನ ಅವಶ್ಯಕತೆ ಇದ್ದಾಗ ಮಾತ್ರ ಉಪಯೋಗಿಸಿ, ಸುಮ್ಮನೆ ಅನಾವಶ್ಯಕವಾಗಿ ಉಪಯೋಗಿಸೋಕೆ ಹೋಗಬೇಡಿ. ಹಾಗಾಗಿ ಮತ್ತು ಬಡ್ಡಿದರ ಕ್ರೆಡಿಟ್ ಕಾರ್ಡ್ ಸಾಮಾನ್ಯವಾಗಿ ಬಡ್ಡಿದರ ಜಾಸ್ತಿ ಇರುತ್ತೆ. ಪಾವತಿ ವಿಳಂಬವಾದರೆ ಈ ಬಡ್ಡಿ ನಿಮಗೆ ದೊಡ್ಡ ಸಮಸ್ಯೆ ಆಗ್ಬೋದು, ಭಾರ ಆಗುತ್ತದೆ. ಅದರಿಂದ ಹುಷಾರಾಗಿ ಹ್ಯಾಂಡಲ್ ಮಾಡಿ. ಅವಶ್ಯಕತೆ ಇದ್ದರೆ ಮಾತ್ರ ತೆಗೆದುಕೊಳ್ಳಿ, ಇಲ್ಲಾಂದರೆ ಬೇಡಿ. ಕೆಲವರು ಸಾಲ ತೆಗೆದುಕೊಳ್ತಾರೆ, ಅನಾವಶ್ಯಕ ಖರ್ಚು ಮಾಡ್ತಾರೆ. ಇದನ್ನು ತಪ್ಪಿಸಬೇಕು. ಕಾರ್ಡ್ ವಿವರಗಳನ್ನು ಸುರಕ್ಷಿತವಾಗಿ PNCVV ಕೋಡ್ ಇವುಗಳನ್ನು ಯಾರ ಜೊತೆಗೂ ಹಂಚಿಕೊಳ್ಳಬೇಕು ವೀಕ್ಷಕರೇ. ಫಿಶಿಂಗ್ ಕರೆಗಳು ಅಥವಾ ಸಂದೇಶಗೊಂಡ ಎಚ್ಚರ ಇರಿ. ಕರೆಗಳು ಬಂದಾಗ ಕ್ರೆಡಿಟ್ ಕಾರ್ಡ್ ಬಗ್ಗೆ ಎಲ್ಲ. ಆಮೇಲೆ ಆನ್ಲೈನ್ನಲ್ಲಿ ಖರೀದಿ ಮಾಡಬೇಕಾದ್ರೆ ಜಾಗರೂಕರಾಗಿರಿ ವೀಕ್ಷಕರೇ. ವಿಶ್ವಾಸಾರ್ಹ ವೆಬ್ಸೈಟ್ಗಳು ಮಾತ್ರ ಖರೀದಿ ಮಾಡಿ. ವೈಫೈ ಬಳಸಿ ಪಾವತಿ ಮಾಡುವುದು ಡೇಂಜರು, ಅಪಾಯಕಾರಿ ವೀಕ್ಷಕರೇ. ಕ್ರೆಡಿಟ್ ಸ್ಕೋರ್ ಮೇಲೆ ಪರಿಣಾಮ ಏನು ಬೀರುತ್ತೆ ಅಂದರೆ, ಪಾವತಿ ತಡವಾದರೆ ಅಥವಾ ಸಾಲ ಹೆಚ್ಚಾದ ನಿಮ್ಮ ಕ್ರೆಡಿಟ್ ಸ್ಕೋರು ಕಡಿಮೆ ಆಗುತ್ತೆ. ಸಿವಿಲ್ ಸ್ಕೋರು ನಂತರ ಸಾಲ ಪಡೆಯಲು ತುಂಬ ಕಷ್ಟ ಆಗುತ್ತೆ. ಬಿಲ್ಲನ್ನು ಪ್ರತಿಯನ್ನು ಪರಿಶೀಲಿಸಿ, ತಿಂಗಳಿಗೊಮ್ಮೆ ಪರಿಶೀಲಿಸಿ. ತಪ್ಪಾಗಿ ಶುಲ್ಕ ಹಾಕಿದಾರ ಮತ್ತೊಂದು ಎಲ್ಲವನ್ನು ಸ್ಟೇಟ್ಮೆಂಟಲ್ಲಿ ಇಮೇಲಲ್ಲಿ ಕಳಿಸ್ಕೊಟ್ಟಿರ್ತಾರೆ, ಅದನ್ನು ಇಮೇಲ್ ಚೆಕ್ ಮಾಡಿ. ಅನುಮಾನಾಸ್ಪದವಾಗಿ ಚಟುವಟಿಕೆ ಕಂಡು ತಕ್ಷಣ ಬ್ಯಾಂಕ್ಗೆ, ನಿಮ್ಮ ಯಾವ ಬ್ಯಾಂಕಲ್ಲಿ ಕ್ರೆಡಿಟ್ ಕಾರ್ಡ್ ತಗೊಂಡಿರ್ತೀರ, SBI ಆದರೆ SBI, ಕೆನರಾ ಬ್ಯಾಂಕು, ICICI ಬ್ಯಾಂಕ್ ಆದರೆ ICICI, ಈಗ ಯಾವ ಬ್ಯಾಂಕಲ್ಲಿ ಕ್ರೆಡಿಟ್ ಕಾರ್ಡ್ ತಗೊಂಡಿರ್ತಾರೆ ಆ ಬ್ಯಾಂಕ್ಗೆ ಹೋಗಿ ಇದರ ಬಗ್ಗೆ ಮಾಹಿತಿ ತಿಳಿಸಿ. ಮತ್ತು ಅತ್ಯವಶ್ಯಕವಾಗಿ ಮಾತ್ರ ಬಳಸಿ. ವೈದ್ಯಕೀಯ ವೆಚ್ಚ, ತುರ್ತು ಪರಿಸ್ಥಿತಿ ಅಥವಾ ಯೋಚಿತ ಖರೀದಿಗಳಿಗೆ ಇಂಪಾರ್ಟೆಂಟ್ ಇದ್ದರೆ ಮಾತ್ರ ಉಪಯೋಗಿಸಿ. ನಿಯಮ